ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಬ್ಲಾಗ್. ಇವತ್ತೊಂದು ಡೇ ಹೆಂಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆ ತಿಂಡಿಗೆ ದಮ್ ಚಿತ್ರಾನ್ನ ಮಾಡಿದೆ, ಮತ್ತು ಅದು ಕಾಂಬಿನೇಷನ್ ಚಿತ್ರಾನ್ನ ಮಾಡಿದ್ದೆ. ತಿಂದಾಯಿತು ತಿಂಡಿ. ದೋಸೆಗೂ ನೆನೆಸಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಮಕ್ಳಿಗೆಲ್ಲ ಫ್ರೆಶ್ ಅಪ್ ಮಾಡಿಬಿಟ್ಟು ಮತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು. ಬಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಗಿಡಗಳೆಲ್ಲ ನೋಡಿಕೊಂಡು ಸ್ವಲ್ಪ ಟೀ ಕುಡಿಬೇಕು ಅನಿಸ್ತು ಯಾಕೋ, ಅದಕ್ಕೆ ಟೀ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಡಿನ್ನರ್ಗೆ ಮೊಸರೆ ಐತೆ ಮತ್ತು ಚಟ್ನಿ. ಯಾಕೋ ಚಟ್ನಿ ಅನ್ನ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಚಟ್ನಿ, ಬಿಸಿ ಅನ್ನ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟೇ ಬೇರೆ ಆಗಿರುತ್ತೆ. ಇವತ್ತು ಹಸ್ಬೆಂಡ್ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ ಐಟಮ್ಗೆ. ಅದಕ್ಕೆ ನಾವೇ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೇ ಇಕ್ಕಿದ್ದೀನಿ. ನನ್ನ ಮಗ ಯಾವಾಗಲೂ ಬರೀ ಮೋಟು ಪಟ್ಲು ಮತ್ತು ಛೋಟಾ ಭೀಮ್ ಇದನ್ನೇ ನೋಡ್ತಾ ಇರ್ತಾನೆ. ನಮ್ಗೆ ನೋಡೋಕ್ಕೆ ಟೈಮೇ ಕೊಡೋಲ್ಲ. ಟೀ ಆಯಿತು. ಇವಾಗ ಟೀ ಕುಡ್ಕೊಂಡು ಸ್ವಲ್ಪ ಐಟಮ್ ತರಬೇಕಾಗಿತ್ತು ಮನೆಗೆ. ಹಾಗಾಗಿ ಇಲ್ಲೇ ಪಕ್ಕದಲ್ಲಿರೋ ಅಂಗಡಿಗೆ ಹೋಗಿದ್ದೆ ಐಟಮ್ ತರೋಣ ಅಂತ. ಹಂಗೆ ಸ್ವಲ್ಪ ಗಿಡದಲ್ಲಿ ಮುಗ್ಗು ಬಿಟ್ಟಿತ್ತು, ಹಾಗೆ ಕಿತ್ಕೊಂಡ್ಬಂದೆ. ಬೆಳಗ್ಗೆ ಶುಕ್ರವಾರಕ್ಕೆ ವಾರಕ್ಕೆ ಆಯ್ತದೆ ಹೂವು ಅಂತ, ನೀರಿಗೆ ಹಾಕೋಣ ಅರಳುತ್ತೆ ಅಂತ ಅಂದ್ಬಿಟ್ಟು. ಏನೇನು ತಂದಿದ್ದೀನಿ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಎಣ್ಣೆ ಬೇಕಾಗಿತ್ತು ಮತ್ತು ಎಣ್ಣೆ, ಹಾಲು ಎಲ್ಲನೂ ತೊಗೊಬಂದೆ. ಮಕ್ಳನ್ನ ಕರ್ಕೋದ್ಮೇಲೆ ಇದ್ದದ್ದೇ ಅಲ್ವಾ, ಈ ತಿಂಡಿ ಬೇಕು ಅಮ್ಮ ಅಂತ ಅಳ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ತಿಂಡಿ ತೊಗೊಂಡೆ. ಅಲ್ಲೇ ಚಾಕ್ಲೇಟು, ಜೇಮ್ಸು ತಗೊಡು ಅಂತ ಹಠ ಮಾಡ್ತಿದ್ರು. ಅಲ್ಲೇ ತೊಗೊಟ್ಬಿಟ್ಟು ಅವ್ರಿಗೂ ತೊಗೊಬಂದೆ. ಈಗ ಸ್ವಲ್ಪ ದೋಸೆಗೆ ರುಬ್ಬೋದಿತ್ತು, ಅದನ್ನೂ ರುಬ್ಬಿಟ್ಟು ದೋಸೆಗೆ ನೈಟು ಡಿನ್ನರ್ಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ಸ್ವಲ್ಪ ಬೇಳೆ, ಮೈಸೂರು ಬೇಳೆ ಅಂತ ಬರುತ್ತೆ, ಮೈಸೂರು ಬೇಳೆ ಮತ್ತು ಕಡಲೆಬೇಳೆ ಮತ್ತು ಜೀರಿಗೆ ಎಲ್ಲನೂ ಹಾಕ್ತೀನಿ ನಾನು. ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಮಾವಿನ ಹಣ್ಣು ಇತ್ತು 2 ಮನೇಲಿ. ಹಸ್ಬೆಂಡ್ ತಗೊಬಂದಿದ್ರು. ಇನ್ನು ವೇಸ್ಟ್ ಆಗುತ್ತೆ, ಹಂಗೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಐಸ್ ಕ್ರೀಮ್ ಮಾಡೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ನನ್ನ ಸಿಸ್ಟರ್ ಮಾಡ್ತೀನಿ ನಾನೇ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ. ಹಂಗೆ ಸೈಡಲ್ಲಿ ಉಪ್ಸಾರು ಮಾಡೋಣ ನೈಟು ಒಂದು ಟೈಮ್ಗೆ ಅಂತ ಅಂದ್ಬಿಟ್ಟು ಉಪ್ಸಾರು, ತರಕಾರಿ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಮನೇಲಿ ಬ್ರೆಡ್ ಇತ್ತು. ನಮ್ಮ ಮನೇಲಿ ಯಾವಾಗಲೂ ಬ್ರೆಡ್ ಇದ್ದಂಗೆ ಇರುತ್ತೆ, ಯಾವಾಗಲೂ ತರ್ತಾನೆ ಇರ್ತಾರೆ. ಹಾಗಾಗಿ ಆ ಬ್ರೆಡ್ಡಲ್ಲಿ ಏನಾರು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆನೂ ಬೇಯೋಕ್ಕೆ ಒಂದು ಕಡೆ ಮಡಗಿದ್ದೀವಿ. ಈ ಕಡೆ ನನ್ನ ಸಿಸ್ಟರ್ ಮಾಡ್ತಾಯಿದ್ದಾಳೆ ಐಸ್ ಕ್ರೀಮು. ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದಾಳೆ. ಈ ಕಡೆ ಒಂದು ಆಲೂಗೆಡ್ಡೆ ಬೇಯ್ತೈತೆ, ಈ ಕಡೆ ಉಪ್ಸಾರಿಗೆ ತರಕಾರಿ ಬೇಯಿಸಿಕ್ಕೆ ಮಡಗಿದ್ದೋ ಅದು ಆಯಿತು. ಟೊಮೊಟೊ ರುಬ್ಬಬೇಕು, ರುಬ್ಬಿಟ್ಟು ಅದಕ್ಕೆ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಮಳಿಸ್ಬಿಟ್ರೆ ಉಪ್ಸಾರು ಮುಗೀತು. ಇನ್ನು ರೈಸ್ ಮಾಡ್ಕೋಬೇಕು. ಈ ಕಡೆ ಐಸ್ ಕ್ರೀಮ್ದು ಆಯಿತು. ಗ್ಲಾಸ್ಗೆ ಹಾಕ್ಬಿಟ್ಟು ಈ ಥರ ಗ್ಲಾಸ್ ಹಾಕಿದ್ರೆ ಓಪನ್ ಮಾಡ್ಕೋಬೋದು ಈಸಿಯಾಗಿ ಅಂತ ಅಂದ್ಬಿಟ್ಟು ಫ್ರಿಜ್ಗೆ ಇಡ್ತಾಯಿದ್ದೀವಿ. ಈ ಕಡೆ ಉಪ್ಸಾರಿಗೂ ಆಯ್ತಾಯಿತು. ರೈಸ್ ಮಾಡ್ಕೋಬೇಕು. ಮುದ್ದೆ ಏನು ಬೇಡ ಅಂತ ಅಂದರು, ಯಾಕೆಂದರೆ ಐಟಮ್ಗೆ ಹೋಗೋರೆ ಬೆಂಗಳೂರಿಗೆ, ಅವ್ರು ಬರೋ ಟೈಮ್ ಆಗೋಗುತ್ತೆ. ಮುದ್ದೆ ಅಷ್ಟರೊಳಗೆ ಮಾಡೋಕ್ಕಾಗಲ್ಲ. ಈ ಕಡೆ ಬ್ರೆಡ್ ಸ್ನ್ಯಾಕ್ಸ್ಗೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಮಾಡ್ತಾಯಿದ್ದೀವಿ. ಎಲ್ಲ ಆಯ್ತದೆ, ಚೆನ್ನಾಗೈತೆ. ಇದು ಟೇಸ್ಟು ಚೆನ್ನಾಗಿತ್ತು. ಮಾಡ್ದೋ ಒಂದು 3 ಥರ ರೋಲ್ ಮಾಡಿಬಿಟ್ಟು ಮಾಡ್ದೋ. ಸ್ವಲ್ಪ ಜಾಸ್ತಿ ಎಣ್ಣೆ ಇರ್ಕೊಳುತ್ತೆ ಇದು. ಚೆನ್ನಾಗಿ ಬಂದಿತ್ತು ಮಾತ್ರ, ಟೇಸ್ಟು ಚೆನ್ನಾಗಿತ್ತು. ಟೊಮೊಟೊ ಕೆಚಪ್ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ. ಇವತ್ತಿನ ಡಿನ್ನರು ಮಾತ್ರ ಸೂಪರಾಗೈತೆ. ಉಪ್ಸಾರು ಈ ಕಡೆ ಬಿಸಿ ಬಿಸಿ ರೈಸು. ಬೆಳಗ್ಗೆ ತಿಂಡಿಗೂ ದೋಸೆ ರುಬ್ಬಿದ್ದೀನಿ. ಬಿಸಿ ಬಿಸಿ ರೈಸು